ಭೂಕುಸಿತವಾದ ವಯನಾಡಿನಲ್ಲಿ ಸಾವಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡ್ಡದ ಮಣ್ಣಲ್ಲಿ ಕೊಚ್ಚಿ ಹೋದವರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಜೀವದ ಹಂಗು ತೊರೆದು ಶೋಧ ಕಾರ್ಯ ನಡೆಸಿದ್ರೂ ಒಬ್ಬರ ಸುಳಿವೂ ಸಿಕ್ಕಿಲ್ಲ. ಪದೇ ಪದೇ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ವಾಣಿಜ್ಯೀಕರಣ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳೇ ಕಾರಣ ಅಂತ. ಇದೇ ನದಿಯ ಮೇಲ್ಭಾಗದಲ್ಲಿ ಟನಲ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿನ ಏನು ಆಡಳಿತ ಮುಂದಾಗಿತ್ತು. ದೇವರ ನಾಡಲ್ಲೀಗ ದೇವರೇ ಕಣ್ಮರೆಯಾದಂತೆ ಕಾಣ್ತಿದೆ. ಯಾಕಂದ್ರೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿದ ಹುಚ್ಚಾಟಕ್ಕೆ ಅಮಾಯಕರು ತರೆಗೆಲೆಗಳಂತೆ ಉದುರಿ ಹೋಗಿದ್ದಾರೆ. ಮುಂಜಾನೆ ಅಪ್ಪಳಿಸಿದ ಜವರಾಯ ಸಿಕ್ಕಿದ್ದನ್ನೆಲ್ಲ ಮಸಣ ಮಾಡಿದ್ದಾನೆ. ಇಲ್ಲೊಂದು ಊರಿತ್ತು, ಇಲ್ಲೊಂದಿಷ್ಟು ಮಂದಿ ಬದುಕು ಕಟ್ಟಿಕೊಂಡಿದ್ರು ಅನ್ನೋದಿಕ್ಕೆ ಸಣ್ಣದೊಂದು ಸುಳಿವು ಸಿಕ್ತಿಲ್ಲ. ಏರಿಯಾಗಿ ಏರಿಯವೇ ಬಾಯ್ ತೆರೆದು ನಿಂತಿದೆ. ಮೈಕೊಡವಿ ನಿಂತ ಪ್ರಕೃತಿ ಮಾತೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾಳೆ. ಹೀಗಾಗಿ ಇಲ್ಲಿ ಉಳಿದಿರುವುದು ಬರೀ ಅವಶೇಷ. ಹೇಳ ಹೆಸರಿಲ್ಲದಂತಾಗಿರೋ ಜಾಗ, ಪ್ರಕೃತಿಯ ಸೌಂದರ್ಯವನ್ನ ಹೊದ್ದು ಮಲಗಿದ್ದ ಜಾಗವೀಗ ಅಕ್ಷರಶಃ ಸ್ಮಶಾನದಂತಾಗಿದೆ. ಕೊಚ್ಚಿ ಹೋದವರ ಸುಳಿವು ಸಿಕ್ತಿಲ್ಲ. ಕಣ್ಮರೆಯಾದವರ ಬಗ್ಗೆ ಸಣ್ಣ ಕುರುಹುಗಳು ಕಾಣ್ತಿಲ್ಲ. ನರಕ ಸದೃಶ್ಯವಾದ ಊರಲ್ಲೀಗ ಬರೀ ಕಣ್ಣೀರ ಕೂಗು ಕೇಳ್ತಿದೆ. ಗುಡ್ಡ ಕುಸಿದ ಊರಲ್ಲಿ ಹೆಣಗಳ ಹುಡುಕಾಟ. ಕಲ್ಲಾಡಿಯ ಕಣ್ಣೀರ ಕತೆ ತೆರೆದಿಡ್ತಿದೆ ನ್ಯೂಸ್ 18. ಜಸ್ಟ್ 2 ವರ್ಷದ ಹಿಂದೆ ಇದೇ ವಯನಾಡು ತಲ್ಲಣಿಸಿ ಹೋಗಿತ್ತು. ಕತ್ತಲ ರಾತ್ರಿಯಲ್ಲಿ ಅಪ್ಪಳಿಸಿದ್ದ ಜವರಾಯ ಊರನ್ನೇ ಸಮಾಧಿ ಮಾಡಿದ್ದ. ಈ ಘಟನೆಯೇ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಮತ್ತೊಂದು ಆಪತ್ತು ಬಂದಪ್ಪಳಿಸಿದೆ. ಮೀನಾಕ್ಷಿ ಸೇತುವೆ ಇದ್ದ ಜಾಗದಲ್ಲೀಗ ಬರೀ ಮೌನ ಆವರಿಸಿದೆ. ಎತ್ತ ನೋಡಿದ್ರೂ ಆಳೆತ್ತರದ ಕೆಸರು ರಾಶಿಯೇ ಕಣ್ಣಿಗೆ ಬೀಳುತ್ತೆ. ಇದೇ ಜಾಗದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ತೆರೆದಿಡ್ತಿದೆ. ಗುಡ್ಡ ಕುಸಿದ ಊರಿನ ಕಣ್ಣೀರ ಕಥೆಗಳನ್ನ ಎಳೆಯಾಗಿ ತೆರೆದಿಡ್ತಿದೆ. ಮೃತದೇಹಗಳನ್ನ ಅಥವಾ ಅವರು ಬದುಕಿದ್ರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು ಇರ್ಬೋದು, ಅಥವಾ ಅವರು ಮೃತಪಟ್ಟಿದ್ರೆ ಆ ಮೃತದೇಹಗಳನ್ನ ಹೊರ ತೆಗೆಯುವಂಥದ್ದೇ ಈಗ ಸವಾಲಿನ ಕೆಲಸ. ಕಲ್ಲಾಡಿಯಲ್ಲೀಗ ಬರೀ ಆರ್ತನಾದ ಕೇಳ್ತಿದೆ. ಬೆಳ್ಳಂಬೆಳಗ್ಗೆಯೇ ಶೋಧ ಕಾರ್ಯಕ್ಕಿಳಿದ NDRF ಸಿಬ್ಬಂದಿ ಮಣ್ಣಲ್ಲಿ ಮಣ್ಣಾದವರಿಗೆ ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಈಗಾಗಲೇ 5 ಹೆಣವಾಗಿ ಸಿಕ್ಕಿದ್ದು 7 ಮಂದಿಯ ಸಣ್ಣ ಸುಳಿವೂ ಇಲ್ಲ. ಹೀಗಾಗಿ ಯುದ್ಧೋಪಾದಿಯಲ್ಲಿ ಶೋಧ ಕಾರ್ಯ ನಡೀತಿದೆ. ಆದರೆ ಬಿಟ್ಟು ಬಿಡದೆ ಸುರಿತಿರೋ ಮಳೆಯೇ ದೊಡ್ಡ ಸವಾಲಾಗಿದ್ದು NDRF ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಏನಿದೆ, ಬ್ರಿಡ್ಜ್ ಏನಿದೆ, ಇಲ್ಲಿ 2ನೇ ದಿನದ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. 2ನೇ ದಿನ ಈಗಾಗಲೇ NDRF ಇರ್ಬೋದು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 5 ಪಾಲಿಗೆ ಭಗವಂತನಾದ ಟ್ಯಾಂಕರ್. ಇದೊಂದು ದೃಶ್ಯ ಇಡೀ ಘಟನೆಯ ಕಂಪ್ಲೀಟ್ ಕಹಾನಿ ಬಿಚ್ಚಿಟ್ಟಿದೆ. ಗುಡ್ಡ ಕುಸಿತದ ಸುಳಿವು ಸಿಕ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಎಲ್ಲರೂ ಓಡಿ ಬಂದಿದ್ರು. ಜೀವ ಉಳಿಸಿಕೊಳ್ಳೋ ಭರದಲ್ಲಿ ಉಸಿರು ಬಿಗಿ ಹಿಡಿದು ಓಡಿದ್ರು. ಆದರೆ ವಿಧಿಯ ಸಂಚಿನ ಮುಂದೆ ಸತ್ತವರ ಲೆಕ್ಕವೇ ಸಿಕ್ತಿಲ್ಲ. ಆದರೆ ಇದೊಂದು ದೃಶ್ಯ ಮಾತ್ರ ಎಲ್ಲರ ಹುಬ್ಬೇರಿಸ್ತಿದೆ. ಇದೊಂದು ಟ್ಯಾಂಕರ್ ಇಲ್ಲದೆ ಹೋಗಿದ್ರೆ ಇನ್ನೈವರು ಜೀವಂತ ಸಮಾಧಿಯಾಗ್ತಿದ್ರು. ಯಮರೂಪದಲ್ಲಿ ಅಪ್ಪಳಿಸಿ ಬಂದಿದ್ದ ಮಣ್ಣಿನ ರಾಶಿಗೆ ಇದೇ ಟ್ಯಾಂಕರ್ ಅಡ್ಡಿಯಾಗಿತ್ತು. ಇದೀಗ ಇದೇ ಜಾಗದಲ್ಲೇ ನ್ಯೂಸ್ 18 ವರದಿಗಾರ ಆನಂದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. CCTV ದೃಶ್ಯದಲ್ಲಿ ಬರುವಂತಹ ಒಂದು ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ನ ಆಶ್ರಯದಲ್ಲಿ ಸುಮಾರು 5 ಜನ ಜೀವವನ್ನು ಉಳಿಸ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಆ ಟ್ಯಾಂಕರ್. ಇದು ಕರ್ನಾಟಕದ್ದು ಮೂಲದ ಒಂದು ಟ್ಯಾಂಕರ್ ಅಂತೇಳಿ ಗೊತ್ತಾಗಿರುವಂಥದ್ದು. ಈ ಟ್ಯಾಂಕರ್ KA42 ಅಂತ ನೇಮ್ ಬೋರ್ಡ್ ಸಹ ಇದೆ. ನಿನ್ನೆ ಇದೇ ಟ್ಯಾಂಕರ್ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸುಮಾರು 4 ಜೀವವನ್ನು ಉಳಿಸಿದೆ. ಮೀನಾಕ್ಷಿ ನದಿಯ ದಡದಲ್ಲಿ ಸಾವಿನ ಕಾರ್ಮೋಡ. ಜಸ್ಟ್ 2 ದಿನದ ಹಿಂದೆ ಈ ಜಾಗ ಸ್ವರ್ಗದಂತಿತ್ತು. ಪ್ರಕೃತಿಯ ಮಡಿಲಲ್ಲಿ ಹರಿತಿದ್ದ ಮೀನಾಕ್ಷಿ ನದಿ ಎಲ್ಲರ ಕಣ್ಮನ ಸೆಳೆತಿತ್ತು. ಆದ್ರೀಗ ಇದೇ ನದಿಯಲ್ಲಿ ಅದೆಷ್ಟೋ ಜನ ತೇಲಿ ಹೋದ್ರೋ ಗೊತ್ತಾಗ್ತಿಲ್ಲ. ನದಿಯ ದಡದಲ್ಲಿ ಕಣ್ಣು ಹಾಯಿಸಿದಷ್ಟೂ ದೂರಕ್ಕೂ ಬರೀ ಅವಶೇಷಗಳೇ ಕಾಣ್ತಿವೆ. ಈ ಕ್ಷಣಕ್ಕೂ ನದಿ ತೀರದಲ್ಲಿ ಬಸ್, ಕಾರ್, ಬೈಕ್ಗಳು ತೇಲಾಡ್ತಿವೆ.
ಯಮಗುಡ್ಡದ ಮಣ್ಣಿನ ರಾಶಿಯಲ್ಲಿ ವಾಹನಗಳೆಲ್ಲ ಹುದುಗಿ ಹೋಗಿವೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಸ್ಸು ಜೊತೆಗೆ ಇನ್ನೊಂದಷ್ಟು ವೆಹಿಕಲ್ಗಳು ಏನು ಇಲ್ಲಿ ನನ್ನ ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಮೀನಾಕ್ಷಿ ನದಿಯಲ್ಲಿ ಇದೆ. ಜೊತೆಗೆ ಇಲ್ಲಿದ್ದಂಥ ತೆಂಗಿನ ಮರಗಳಿರ್ಬೋದು, ಒಂದಷ್ಟು ಮರಗಳಿರ್ಬೋದು, ಎಲ್ಲವೂ ಕೂಡ ನದಿಯ ಅವಶೇಷದಲ್ಲಿ ಇರುವಂತ. ಬಿಟ್ಟು ಬಿಡದೆ ಸುರಿತಿದೆ ಮಳೆ, ಕ್ಷಣ ಕ್ಷಣಕ್ಕೂ ಆತಂಕ. ಬಿಟ್ಟು ಬಿಡದೆ ಸುರಿತಿರೋ ಮಳೆ, ಹೆಜ್ಜೆ ಇಡೋದಿಕ್ಕೂ ಆಗದಂತೆ ಸೃಷ್ಟಿಯಾಗ್ತಿರೋ ಮಣ್ಣಿನ ರಾಶಿ, ಇದರ ಮಧ್ಯೆ ಮತ್ತೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ಕಾಡ್ತಿದೆ. ಕಲ್ಲಾಡಿಯಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಮತ್ತೆ ಗುಡ್ಡ ಕುಸಿಯುವ ಆತಂಕ ಕಾಡ್ತಿದೆ. ಸಿಬ್ಬಂದಿ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡೇ ಕಾರ್ಯಾಚರಣೆ ನಡೆಸುತ್ತಿದ್ದು, ಮಳೆಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸೈಟ್ ಇಂಜಿನಿಯರ್ ಕಾರ್ಮಿಕರ ಸುಳಿವೇ ಇಲ್ಲ. ಗುಡ್ಡದ ಬುಡದಲ್ಲೇ ಸುರಂಗ ಕಾಮಗಾರಿ ನಡೀತಿದ್ರಿಂದ 10 ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಸೈಟ್ ಇಂಜಿನಿಯರ್ಗಳ ಜೊತೆಗೆ ಕಾರ್ಮಿಕರು ಕೂಡ ಕೆಲಸ ಮಾಡ್ತಿದ್ರು. ಅದರಲ್ಲಿ ಬಹುತೇಕರ ಸುಳಿವೇ ಇಲ್ಲ. ಹೀಗಾಗಿ ಬದುಕಿರೋ ಸಾಧ್ಯತೆಯೇ ತುಂಬಾ ಕಡಿಮೆ. ಸುರಂಗ ಮಾರ್ಗಕ್ಕೆ ಕಟ್ಟಲಾಗಿದ್ದ ಬೃಹತ್ ಕಾಂಕ್ರೀಟ್ ತಡೆಗೋಡೆ ನಾಶವಾಗಿದ್ದು, ಜೆಸಿಬಿಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿವೆ. ಈಗಾಗಲೇ 20 ಅಡಿಗೂ ಹೆಚ್ಚು ಆಳದ ಮಣ್ಣನ್ನ ಕ್ಲಿಯರ್ ಮಾಡಿದ್ದಾರೆ. ಆದರೂ ಕೂಡ ನಾಪತ್ತೆಯಾದವರ ಸುಳಿವು ಸಿಕ್ತಿಲ್ಲ. ಕೆಲ್ಲಾಡಿಯಲ್ಲಿ 170ಕ್ಕೂ ಹೆಚ್ಚು ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆದರೆ ಈವರೆಗೂ ನಾಪತ್ತೆಯಾದವರ ಸುಳಿವು ಸಿಕ್ಕಿಲ್ಲ. ಇದರ ಮಧ್ಯೆ ಗುತ್ತಿಗೆದಾರ ಗಂಡಾಂತರವೊಂದು ಬಿಚ್ಚಿಕೊಂಡಿದೆ. ಇದೇ ಗುಡ್ಡದಲ್ಲಿ ಸುರಂಗ ಮಾರ್ಗ ಮಾಡ್ತಿದ್ರು. ಕಾಮಗಾರಿ ವೇಳೆ ತೆಗೆದಿದ್ದ ಮಣ್ಣನ್ನ ಅಲ್ಲೇ ಇಟ್ಟಿದ್ರು. ಇದು ಜಿಲ್ಲಾಡಳಿತದ ಗಮನಕ್ಕೆ ಬರ್ತಿದ್ದಂತೆ ಕಾಮಗಾರಿ ನಡೆಸ್ತಾ ಇದ್ದ ಕೆಆರ್ಸಿಎಲ್ ಹಾಗೂ ದಿಲೀಪ್ ಬಿಲ್ಡ್ ಕಾನ್ ಸಂಸ್ಥೆಗೆ ಪತ್ರವನ್ನು ಬರೆದಿದ್ರು. ಆದಷ್ಟು ಬೇಗ ಮಣ್ಣನ್ನ ಕ್ಲಿಯರ್ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಆದರೆ ಜಿಲ್ಲಾಧಿಕಾರಿ ಮಾತನ್ನ ಕಿವಿ ಮೇಲೆ ಹಾಕೊಂಡಿರಲಿಲ್ಲ. ಇದೇ ಈಗ ಆಪತ್ತಿಗೆ ಕಾರಣವಾಗ್ತಿರೋದು. ಗುಡ್ಡ ಕುಸಿತದ ಜೊತೆಗೆ ಭಾರೀ ಪ್ರಮಾಣದ ಮಣ್ಣು ಅಪ್ಪಳಿಸಿದೆ. 27th of June ಇಂದ ವರ್ಕ್ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡೆಡ್, 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡ್ಕೋದು ಇವತ್ತಿಂದು ಮೇಜರ್ ಆಕ್ಟಿವಿಟಿ ನಮಗೆ. ಒಟ್ನಲ್ಲಿ ವಿಧಿಯ ಸಂಚೋ ಅಥವಾ ಮನುಷ್ಯರ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಆದರೆ ಅಮಾಯಕರು ಮಾತ್ರ ಬಲಿಯಾಗಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಇಂತಹ ಆಪತ್ತುಗಳು ಎದುರಾದರೆ ಜನ ಬದುಕೋದು ಹೇಗೆ ಹೇಳಿ? ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಕೇರಳ. ಮಲೆನಾಡಿನಲ್ಲಿ ಮಹಾ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಇದರ ಜೊತೆಗೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗಿನಲ್ಲೂ ಮಹಾಮಳೆ ಬೀಳ್ತಿದೆ. ವಯನಾಡಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಟನಲ್ ನಿರ್ಮಾಣ ಕಾಮಗಾರಿಯನ್ನ ಮಾಡ್ತಾ ಇದ್ದಂತಹ ಡಿಬಿಎಲ್ ಕಂಪನಿ ಮಂಗಳೂರಲ್ಲಿ ಕೂಡ ಕಳೆದ ಹಲವಾರು ವರ್ಷಗಳಿಂದ ಕಾಮಗಾರಿಯನ್ನ ಮಾಡ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಒಂದ್ ಕಡೆ ಪ್ರಕೃತಿಯ ಮುನಿಸು, ಮತ್ತೊಂದ್ ಕಡೆ ಮನುಷ್ಯನೇ ತಂದ್ಕೊಂಡಿರೋ ಆಪತ್ತು. ವೈನಾಡಿನಲ್ಲಿ ನಡೆದ ಭೀಕರ ದುರಂತ ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದೆ. ಸಣ್ಣದೊಂದು ಸುಳಿವನ್ನೂ ಕೊಡದಂತೆ ಅಪ್ಪಳಿಸಿದ ಯಮಗುಡ್ಡ ಇಡೀ ಏರಿಯಾವನ್ನೇ ಸರ್ವನಾಶ ಮಾಡಿದೆ. ಪ್ರಕೃತಿಯ ಮಡಿಲಲ್ಲಿ ಬೆಚ್ಚಿಬಿದ್ದ 5 ಬಿದ್ದಲ್ಲೇ ಜೀವ ಬಿಟ್ಟಿದ್ದಾರೆ. ಈ ಆಪತ್ತಿಗೆ ಕಾರಣವಾಗಿದ್ದು ಬರೀ ಮಳೆಯಲ್ಲ, ಪ್ರಕೃತಿಯ ವಿಕೋಪವೂ ಅಲ್ಲ, ಮನುಷ್ಯನೇ ತಂದುಕೊಂಡ ಆಪತ್ತು, ತನ್ನ ಕೈಯಾರೆ ಮಾಡಿಕೊಂಡ ಘನಘೋರ ಕೃತ್ಯ. ವಯನಾಡಲ್ಲಿ ಸುರಂಗ ನೆಲಕಚ್ಚಿದ್ರೆ ಮಂಗಳೂರಲ್ಲಿ ತಡೆಗೋಡೆಯ ಕಂಟಕ ಎದುರಾಗಿದೆ. ದುರಂತ ಅಂದ್ರೆ ವಯನಾಡಲ್ಲಿ ಎಡವಟ್ಟು ಮಾಡಿದ ಡಿಬಿಎಲ್ ಕಂಪನಿಯೇ ಮಂಗಳೂರಲ್ಲೂ ಅವೈಜ್ಞಾನಿಕ ಕಾಮಗಾರಿ ಮಾಡಿದೆ. ಇದೇ ಈಗ ಮಂಗಳೂರು ಜನರನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತೆ ಮಾಡಿದೆ. ಕಾಮಗಾರಿ ಎಡವಟ್ಟು, ಗುಡ್ಡದ ಮೇಲಿದ್ದವರಿಗೆ ಆಪತ್ತು. ಮಳೆ ಬಿದ್ದಂತೆಲ್ಲ ಮಣ್ಣು ಕುಸಿತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ. ಹೆದ್ದಾರಿಯಲ್ಲಿ ಹೋಗೋರು ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಮತ್ತದೇ ಕಾಮಗಾರಿಯ ಎಡವಟ್ಟು. ಡಿಬಿಎಲ್ ಕಂಪನಿ ಕಲ್ಲಾಡಿ ಮೆಪ್ಪಾಡಿ ನಡುವೆ ಸುರಂಗ ಮಾರ್ಗ ಮಾಡ್ತಾ ಇದೆ. 2 ವರ್ಷಗಳಿಂದ ನಡೀತಾ ಇರೋ ಈ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ಮಣ್ಣನ್ನ ತೆಗೆದಿದ್ದಾರಂತೆ.
ಇದರಿಂದಾಗಿನೇ ಮೇಲಿಂದ ಮೇಲೆ ಭೂ ಕುಸಿತವಾಗ್ತಾ ಇದೆ. ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಬಂಡೆಗಳು ರಸ್ತೆಗಪ್ಪಳಿಸೋದಕ್ಕೆ ಶುರುವಾಗಿದೆ. ಇದರಿಂದಾಗಿ ಗುಡ್ಡದ ಮೇಲ್ಭಾಗದಲ್ಲಿರೋ ನಿವಾಸಿಗಳಿಗೆ ಜೀವ ಭಯ ಶುರುವಾಗಿದೆ. ಕೆತ್ತಿಕಲ್ನಲ್ಲಿ ಅವರು ಕಳೆದ ಹಲವು ವರ್ಷಗಳಿಂದ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ ಗುಡ್ಡ ಕುಸಿತ ಕಾರಣಕ್ಕಾಗಿ ಅಲ್ಲಿ ತಡೆಗೋಡೆಯನ್ನ ನಿರ್ಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ಭೂಕುಸಿತ ಆಗೋಕೆ ಈ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಹೇಳಿ ಈಗ ಅಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆದ ಕಾರಣಕ್ಕಾಗಿ ಪ್ರತಿ ವರ್ಷ ಭೂಕುಸಿತ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ, ಮಳೆ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆ ಅಕ್ಷರಶಃ ತೊಯ್ದು ತೊಪ್ಪೆಯಂತಾಗಿದೆ. ಎಡೆಬಿಡದೆ ಸುರಿತಾ ಇರೋ ಮಳೆ ಇಡೀ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದೆ. ಕಳಸ ತಾಲೂಕಿನಲ್ಲಂತೂ ಹಗಲು ರಾತ್ರಿ ಎನ್ನದೇ ಮಳೆ ಸುರಿತಾ ಇದ್ದು ಬಲಿಗೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಬಿರುಗಾಳಿಯ ಹೊಡೆತಕ್ಕೆ ಬೃಹತ್ ಮರವೊಂದು ದನದ ಕೊಟ್ಟಿಗೆ ಮೇಲೆ ಬಿದ್ದಿದ್ದು 2 ಹಸುಗಳಿಗೆ ಗಾಯಗೊಂಡಿವೆ. ಅದೃಷ್ಟವಶಾತ್ ಮನೆ ಮಾಲೀಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಕಳೆದ 3-4 ದಿನಗಳಿಂದ ಚಿಕ್ಕಮಗಳೂರಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ತಣ್ಣಗಾಗ್ತಾ ಇಲ್ಲ. ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸ, ಎನ್ಆರ್ಪುರ ಸೇರಿದಂತೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಸೂರುಮನೆ ಫಾಲ್ಸ್ ಮೈದುಂಬಿ ಧುಮ್ಮಿಕ್ತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಪುನರ್ವಸು ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಾ ಇವೆ. ಹೇಮಾವತಿ ನದಿ ನೀರಿನ ಅಬ್ಬರ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿಯ ತೋಟಗಳೆಲ್ಲ ಮುಳುಗಡೆಯಾಗುವ ಹಂತಕ್ಕೆ ಬಂದು ನಿಂತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನದಿ ಮತ್ತು ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇರತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರತಕ್ಕಂಥ ಬಂಕೇನಹಳ್ಳಿಯ ಬಳಿ ಇರತಕ್ಕಂಥದ್ದು. ಬಂಕೇನಹಳ್ಳಿಯ ಈ ಬಳಿ ಹರಿತಾ ಇರತಕ್ಕಂಥ ಹೇಮಾವತಿ ನದಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು. ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಕಳಸ ತಾಲೂಕಿನ ಕುದುರೆಮುಖದ ಹನುಮನಗುಂಡಿ ಜಲಪಾತಕ್ಕೆ ಜೀವಕಳೆ ಬಂದಿದ್ದು ಬೃಹತ್ ಬಂಡೆಗಳ ಮೇಲಿಂದ ಹಾಲ್ನೊರೆಯಂತ ನೀರು ಧುಮ್ಮಿಕ್ತಾ ಇದೆ. ಮಹಾಮಳೆಯ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗುವುದಕ್ಕೆ ಶುರುವಾಗಿವೆ. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಗಂಡಾಂತರ ಶುರುವಾಗಿದ್ದು ಅಲ್ಲಲ್ಲಿ ಭೂಮಿ ಬಾಯ್ಬಿಡ್ತಾ ಇದೆ. ಇದರ ಪರಿಣಾಮ ಬೃಹತ್ ಬಂಡೆಗಳು ರಸ್ತೆಗೆ ಅಪ್ಪಳಿಸ್ತಾ ಇದ್ದು ವಾಹನ ಸವಾರರಿಗೆ ಪೀಕಲಾಟ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಲ್ಲಿ ಬಂಡೆ ಕಲ್ಲುಗಳು ಅಪ್ಪಳಿಸ್ತಾವೋ ಅನ್ನೋ ಆತಂಕದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಧಾರಾಕಾರ ಮಳೆಯೊಂದಿಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನಾವೀಗ ಏನು ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 173 ಇರ್ತಕ್ಕಂಥ ಚಾರ್ಮಾಡಿ ಘಾಟ್ ನಲ್ಲಿ ಇರ್ತಕ್ಕಂಥ ಸುರಿದಂತಹ ಧಾರಾಕಾರ ಮಳೆಗೆ ಚಾರ್ಮಾಡಿ ಘಾಟ್ ನಲ್ಲಿ ಏನು ಬೃಹತ್ ಗಾತ್ರದ ಬಂಡೆ ಕಲ್ಲುಗಳು ಈಗ ರಸ್ತೆಗೆ ಬಂದಿರ್ತಕ್ಕಂಥ ರಸ್ತೆ ಅಂಚಿಗೆ ಬೃಹತ್ ಗಾತ್ರದ ಮರ ಮತ್ತೆ ಬಂಡೆ ಕಲ್ಲುಗಳು ಬಂದಿರತಕ್ಕಂಥದ್ದು. ಮತ್ತಷ್ಟು ಮಳೆ ಆದ್ರೆ ಇನ್ನಷ್ಟು ಗುಡ್ಡ ಕುಸಿಯುವ ಭೀತಿ ಎದುರಾಗಿರ್ತಕ್ಕಂಥದ್ದು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ತುಂಗಾ ನದಿಯಲ್ಲಿರುವ ರಾಮಮಂಟಪ ಮುಳುಗೋ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಅಡಿಗಳಷ್ಟು ಬಾಕಿ ಇದ್ದು ಯಾವ ಕ್ಷಣದಲ್ಲೂ ಜಲ ದಿಗ್ಬಂಧನವಾಗಬಹುದು. ಕೊಡಗಿನಲ್ಲೂ ಮಹಾ ಮಳೆ ಸುರಿತಾ ಇದೆ. 3-4 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜೀವನದಿ ಕಾವೇರಿ ಮೈದುಂಬಿ ಹರಿಯುತ್ತಿದ್ದಾಳೆ. ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕೊಡಗಿನಲ್ಲಿ ಸುರಿತಾ ಇರೋ ಮಳೆಗೆ ಅಲ್ಲಲ್ಲಿ ಅನಾಹುತಗಳು ಸೃಷ್ಟಿಯಾಗ್ತಾ ಇವೆ. ಗೋಣಿಕೊಪ್ಪದಲ್ಲಿ ಭಾರೀ ಗಾಳಿ ಮಳೆಗೆ ಪೌರ ಕಾರ್ಮಿಕರೊಬ್ಬರ ಮನೆ ದಿಕ್ಕಾಪಾಲಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಿದ್ರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವರುಣ ದೇವನ ಝೇಂಕಾರ ಜೋರಾಗಿದೆ. ಅಂಕೋಲ ತಾಲೂಕಿನ ಕಲೇಶ್ವರದಲ್ಲಿ ಮನೆಯೊಂದು ನೆಲಕಚ್ಚಿದೆ. ಮನೆಯವರೆಲ್ಲ ಊಟಕ್ಕೆ ಕೂತಿದ್ದ ವೇಳೆಗೆ ಮನೆಯ ಮೇಲ್ಛಾವಣಿ ಕುಸಿದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಇದರ ಪರಿಣಾಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ತುಂಗಾ ಜಲಾಶಯದಿಂದ 40,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದ್ದು, ಉಕ್ಕಡಗಾತ್ರಿಯ ಕರಿಬಸವೇಶ್ವರ ಅಜ್ಜಯ್ಯನ ದೇಗುಲದ ಆವರಣ ಕೆರೆಯಂತಾಗಿದೆ. ಒಟ್ಟಲ್ಲಿ ಮಲೆನಾಡು ಭಾಗದಲ್ಲಿ ಮಹಾಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಹಾಮಳೆ 3-4 ಜಿಲ್ಲೆಯ ಜನರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದ್ದಂತೆ ಬೆಳಗಾವಿ ಮುಳುಗೇಳ್ತಾ ಇದೆ. ಬಾಗಲಕೋಟೆ, ವಿಜಯಪುರದಲ್ಲೂ ಕೂಡ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈಗಾಗಲೇ ಕೃಷ್ಣಾ ನದಿಗೆ ಬರೋಬ್ಬರಿ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಒಳ ಹರಿವು ಬರ್ತಾ ಇದೆ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಪಾತ್ರವನ್ನು ಬಿಟ್ಟು ಹೊರಗಡೆ ಹರಿತಾ ಇದ್ದಾಗಬಹುದು. ಸೇತುವೆ ಮೇಲ್ಗಡೆ 10 ಅಡಿಯಷ್ಟು ನೀರು ಬಂದು ಈಗ ಇಲ್ಲಿನ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಮಳೆ ಮಳೆ ಮಳೆ, ಅರ್ಧಕ್ಕರ್ಧ ಕರುನಾಡಲ್ಲಿ ಬರೀ ಮಳೆಯದ್ದೇ ಸುದ್ದಿ. ಹೊತ್ತು ಗೊತ್ತು ಅಂತಿಲ್ಲ, ಹಗಲು ರಾತ್ರಿ ಅಂತ ನೋಡ್ತಿಲ್ಲ. ಅಬ್ಬರಿಸಿ ಬೊಬ್ಬೆರಿಯುತ್ತಿರೋ ವರುಣ ದೇವ ಊರೂರನ್ನೇ ಮುಳುಗೇಡಿಸ್ತಿದ್ದಾನೆ. ಬೆಳಗಾವಿಯಲ್ಲಿ ಮಾಯದ ಮಳೆಯಾಗ್ತಿದ್ದು ವರ್ಣನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗ್ತಿದೆ. ಮಹಾರಾಷ್ಟ್ರದ ಮಳೆ ಇಡೀ ಬೆಳಗಾವಿಯ ಜನರ ಬದುಕನ್ನೇ ನೀರಾಬಟ್ಟೆ ಮಾಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಹುಚ್ಚೆದ್ದು ಹರಿತಾ ಇದ್ದು ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ 9 ಜಲಪಾತಗಳು ಧುಮ್ಮಿಕ್ಕೋದಕ್ಕೆ ಶುರುವಾಗಿದೆ. ಹಾಲ್ನೂರಿಯಂತೆ ಬೀಳ್ತಿರೋ ಜಲರಾಶಿ ನೋಡುವುದಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ. ಹೀಗಾಗಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಜಲಪಾತಗಳಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಆಡ್ತಿದ್ದಾರೆ. ಬೆಳಗಾವಿಯಲ್ಲಿ ಸುರಿಯುತ್ತಿರುವ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಿದೆ. ನಗರದ ಆರ್ಟಿಒ ವೃತ್ತದ ಬಳಿ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಮಹಾರಾಷ್ಟ್ರದ ಮಳೆ ಬೆಳಗಾವಿ ಮಂದಿಯನ್ನ ನಡು ನೀರಿನಲ್ಲಿ ನಿಲ್ಲುವಂತೆ ಮಾಡಿದೆ. ಮಹಾರಾಷ್ಟ್ರದಿಂದ 1,21,000 ಕ್ಯೂಸೆಕ್ ನೀರನ್ನ ಕರುನಾಡಿಗೆ ಹರಿಬಿಡಲಾಗ್ತಾ ಇದ್ದು ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಮೈದುಂಬಿ ಹರಿಯೋದಕ್ಕೆ ಶುರು ಮಾಡಿವೆ. ಇದರ ಪರಿಣಾಮ ನದಿ ತೀರದ ಗ್ರಾಮಗಳಿಗೆ ನೆರೆಯ ಭೀತಿ ಶುರುವಾಗಿದ್ದು 100 ಎಕರೆ ಜಮೀನುಗಳು ಜಲಾವೃತವಾಗಿದೆ. ಕೃಷ್ಣಾ ನದಿಗೆ ಬರೋಬ್ಬರಿ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಒಳ ಹರಿವು ಬರ್ತಾ ಇದೆ. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಪಾತ್ರವನ್ನು ಬಿಟ್ಟು ಹೊರಗಡೆ ಹರಿತಾ ಇದ್ದಾಗಬಹುದು. 10 ಅಡಿಯಷ್ಟು ನೀರು ಬಂದು ಈಗ ಏನಂತಂದ್ರೆ ಇಲ್ಲಿನ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇನ್ನು ನದಿಗಳು ಯಾವ ಮಟ್ಟಿಗೆ ಮೈದುಂಬಿ ಹರಿತಾ ಇದಾವೆ ಅಂತಂದ್ರೆ ಈಗಾಗಲೇ ಬಹುತೇಕ ಅಪಾಯದ ಮಟ್ಟವನ್ನ ಮೀರಿರ್ತಕ್ಕಂಥದ್ದು. ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಈಗಾಗಲೇ ಅಪಾಯದ ಮಟ್ಟವನ್ನ ಮೀರಿ ಈಗ ನದಿಗಳು ಹರಿತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಏನಂತಂದ್ರೆ ನದಿ ತನ್ನ ಪಾತ್ರವನ್ನ ಬಿಟ್ಟು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಮಹಾರಾಷ್ಟ್ರ ಮಳೆ ವಿಜಯಪುರ ಜಿಲ್ಲೆ ಜನರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಸೋಮವಾರದವರೆಗೂ ಆಲಮಟ್ಟಿ ಜಲಾಶಯದಲ್ಲಿ 20 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿತ್ತು. ಆದ್ರೆ ಈಗ ಮಹಾರಾಷ್ಟ್ರದ ಮಳೆಯಿಂದಾಗಿ 2ನೇ ದಿನದಲ್ಲಿ ಹೆಚ್ಚುವರಿ 13 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ಕುಡಿಯೋ ನೀರಿನ ಆತಂಕ ದೂರವಾಗಿದ್ದು ಜನ ತಕ್ಕ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನ ಖುಷಿಯಾಗಿದ್ದಾರೆ. ಬಾಗಲಕೋಟೆಯ ರೈತರಿಗೂ ಮಂದಹಾಸ ಮೂಡಿದ್ದು 4 ದಿನಗಳಲ್ಲಿ ಕೃಷ್ಣಾ ನದಿಯ ಚಿತ್ರಣವೇ ಬದಲಾಗಿದೆ. ಖಾಲಿಯಿದ್ದ ಶ್ರಮಬಿಂದು ಸಾಗರ ಬಹುತೇಕ ಭರ್ತಿಯಾಗಿದ್ದು ಕೃಷ್ಣಾ ನದಿಯ ಒಡಲು ತುಂಬಿ ಹರಿಯುತ್ತಿದೆ.
ಮಹಾರಾಷ್ಟ್ರದ ಮಳೆಯಿಂದಾಗಿ ರಾಜಾಪುರ ಬ್ಯಾರೇಜ್ನಿಂದ ಭಾರೀ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಿದೆ. ಕೃಷ್ಣಾ ನದಿಗೆ 98,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರೋದ್ರಿಂದ ಹಿಪ್ಪರಿಗೆ ಬ್ಯಾರೇಜ್ನಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದೆ. ಇನ್ನು ಘಟಪ್ರಭಾ ನದಿಯಲ್ಲೂ ನೀರಿನ ಹರಿವು ಹೆಚ್ಚಳವಾಗಿದ್ದು ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗುಡ್ಡೆಯಂತಾಗಿದೆ. ದಿಕ್ಕು ಕಾಣದಂತಾದ ಜನ ಬೋಟ್ ಮೂಲಕ ಸಂಚಾರ ಮಾಡುತ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆಶಾಭಾವನೆ ಮೂಡಿದೆ. ತುಂಗಭದ್ರಾ ಜಲಾಶಯಕ್ಕೆ 2 ದಿನದಲ್ಲಿ ಭಾರೀ ಪ್ರಮಾಣದ ಒಳಹರಿವು ಶುರುವಾಗಿದ್ದು ಒಂದೇ ದಿನದಲ್ಲಿ 2 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಟ್ನಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ನೆರೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಾಗದಿದ್ರೂ ಮಹಾರಾಷ್ಟ್ರದ ಮಳೆ ಜೀವಕಳೆ ತಂದಿರೋದು ರೈತರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಲೆನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರೆ ಉಳಿದ ಕಡೆ ಹನಿ ಮಳೆ ಆಗ್ತಾ ಇಲ್ಲ. ಅರ್ಧಕ್ಕರ್ಧ ರಾಜ್ಯದಲ್ಲಿ ಮಳೆಯ ಸುಳಿವೇ ಇಲ್ಲ. ಬಿತ್ತನೆಗೆ ಅಂತ ತಂದಿದ್ದ ಬೀಜಗಳು ಮನೆಯಲ್ಲೇ ಒಣಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಮಳೆಯಬ್ಬರ, ಮತ್ತೊಂದು ಕಡೆ ಭೀಕರ ಬರ. ಕರುಣೆ ತೋರದ ವರುಣ ಕಣ್ಣೀರಿಡ್ತಿದ್ದಾನೆ ಅನ್ನದಾತ. ಮುಂಗಾರು ಮಳೆ ಆಡ್ತಿರೋ ಕಣ್ಣಾಮುಚ್ಚಾಲೆ ಆಟಕ್ಕೆ ಜನರು ಅಕ್ಷರಶಃ ರೋಸಿ ಹೋಗಿದ್ದಾರೆ. ಉತ್ತರ ಭಾರತದಲ್ಲಿ ಮಹಾ ಸುನಾಮಿಯೇ ಎದ್ದಿದೆ. ಮಲೆನಾಡು ಭಾಗದಲ್ಲಿ ಮೇಘಸ್ಫೋಟವಾಗ್ತಿದೆ. ಮಹಾಮಳೆಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಕೊಚ್ಚಿ ಹೋಗ್ತಿವೆ. ಆದ್ರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಹನಿ ಮಳೆಯಾಗ್ತಿಲ್ಲ. ದೇವರು ದಿಂಡ್ರು ಅಂತ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ವರುಣದೇವ ಮಾತ್ರ ಕೃಪೆ ತೋರ್ತಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯನ್ನೋದು ಅಕ್ಷರಶಃ ಮರೀಚಿಕೆಯಾಗಿದೆ. ಮುಂಗಾರು ಶುರುವಾಗಿ 1.5 ತಿಂಗಳಾದ್ರೂ ಹನಿ ಮಳೆ ಬಿದ್ದಿಲ್ಲ. ಇದರ ಪರಿಣಾಮ ಕೆರೆ ಕಟ್ಟೆಗಳೆಲ್ಲ ಬಾಯ್ಬಿಟ್ಟು ನಿಂತಿವೆ. ಬಿತ್ತನೆಗೆ ಸಜ್ಜಾಗಿದ್ದ ರೈತರು ಬಿತ್ತನೆ ಬೀಜ ತಂದುಕೊಂಡು ಆಕಾಶದ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಹೀಗಾಗಿ ದಿಕ್ಕು ಕಾಣದಂತಾದ ಮುದ್ದಾಬಳ್ಳಿ ಜನ ಈಶ್ವರನ ಮೊರೆ ಹೋಗಿದ್ದಾರೆ. 7 ದಿನ ನಿರಂತರವಾಗಿ ಭಜನೆ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಊರಿನವರೆಲ್ಲ ಭಜನೆ ಮಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ಬರದ ಕಾರ್ಮೋಡ ಆವರಿಸಿದೆ. ಮಳೆಯಾಗುತ್ತೆ ಅಂತ ಕಾದು ಕಾದು ರೈತರು ಸುಸ್ತಾಗಿ ಹೋಗಿದ್ದಾರೆ. ಇದರ ಮಧ್ಯೆ ಈಗ ಕರೆಂಟ್ ಕೂಡ ಕೈ ಕೊಡೋದಕ್ಕೆ ಶುರುವಾಗಿದೆ. ಪಲಗಲದಿನ್ನಿ, ಅಂಕನಾಳ, ತೊಂಡಿಹಾಳ ಹಾಗೂ ಹಲ್ಕಾವಟಗಿ ಗ್ರಾಮಗಳಲ್ಲಿ ಕರೆಂಟೇ ಬರ್ತಿಲ್ಲ. ಇದರ ಪರಿಣಾಮ ಬೋರ್ವೆಲ್ಗಳ ಮೂಲಕವೂ ನೀರು ಹರಿಸೋದಕ್ಕಾಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಭಾಗದ ರೈತರಿಗೆ ತೊಂದರೆ ಆಗದಂಥ ಕರೆಂಟಿನ ಅಭಾವದಿಂದ ಕಬ್ಬು ಬೆಳೆ ಈಗ 4-5 ತಿಂಗಳಿಂದ ನೀರು ಬಿಟ್ಟು ಬೆಳೆಸಿದ್ದಾರೆ. ಈಗ ಒಣಗಾಲ ಹಂತಕ್ಕೆ ಬಂದಿದೆ ನೀರಿಲ್ಲ. ಇದಕ್ಕೆ ಕಾರಣ ಕೆಬಿ ತೀವ್ರ MLA ಸ್ಪಂದಿಸಿ ರೈತರ ಸಮಸ್ಯೆ ಬಗೆಹರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೂ ಮಳೆರಾಯ ಮುನಿಸ್ಕೊಂಡಿದ್ದಾನೆ. ಹೀಗಾಗಿ ಕಾವೇರಿ ಕೊಳ್ಳ ಬತ್ತಿ ಹೋಗ್ತಿದ್ದು ರೈತರು ಪರದಾಡುವಂತಾಗ್ತಿದೆ. ಆದ್ರೆ ಸರ್ಕಾರ ಮಾತ್ರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದೇ ವಿಷಯವಾಗಿ ರಸ್ತೆಗಿಳಿದಿರೋ ರೈತರು ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಮುಂದೆ ಬಾರುಕೋಲು ಚಳುವಳಿ ಮಾಡಿದ್ರು. ಬರದ ಭೀಕರತೆ ಆವರಿಸ್ತಿರೋ ಹೊತ್ತಲ್ಲೇ ರಾಜಕೀಯ ನಾಯಕರ ಕಿತ್ತಾಟವೂ ಶುರುವಾಗಿದೆ. ಬರಗಾಲವನ್ನೇ ಮುಂದಿಟ್ಕೊಂಡು ಕೈ ಕಮಲ ನಾಯಕರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬರಗಾಲ ರೈತರ ಆತ್ಮವಿಶ್ವಾಸವನ್ನ ಕಸಿದುಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ಬರಗಾಲವನ್ನ ಎದುರಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಬೇಕು. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಗಮನಕ್ಕೆ ತಗೊಂಡು ನಮ್ಮ ವರದಿ
ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ. ಅವ್ರ ತಂಡ ಕಳಿಸ್ತಾರೆ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಒಟ್ನಲ್ಲಿ ಅರ್ಧ ಕರುನಾಡಲ್ಲಿ ಮಳೆಯಾದ್ರೆ ಇನ್ನರ್ಧ ಕರುನಾಡಲ್ಲಿ ಭೀಕರ ಬರಗಾಲ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಹೆಣ್ಮಗಳಿಗೆ ತಾಯಿ ಇರಲಿಲ್ಲ. ಅಪ್ಪ ಅನ್ಸ್ಕೊಂಡವ ಕುಡುಕನಾಗಿದ್ದ. ಹೀಗಾಗಿ 14 ವರ್ಷಕ್ಕೆ ಮನೆಯನ್ನೇ ಬಿಟ್ಟಿದ್ಲು. ಬೇರೊಬ್ಬರ ಆಸರೆ ಪಡೆದು ಪಿಜಿಗೆ ಸೇರಿದವಳು ಏಕಾಏಕಿಯಾಗಿ ನಾಪತ್ತೆಯಾಗಿದ್ಲು. ಈ ಸಂಬಂಧ ಕೇಸ್ ದಾಖಲಾಗ್ತಿದ್ದಂತೆ ಬಾತ್ರೂಮ್ ರಹಸ್ಯ ಬಿಚ್ಚಿಕೊಂಡಿದೆ. ವರ್ಷದ ಹಿಂದೆ ಬಾಲಕಿ ನಾಪತ್ತೆ, ಸೂಟ್ ಕೇಸ್ನಲ್ಲಿ ಡೆಡ್ ಬಾಡಿ ಸಿಕ್ತು. ಮೂಳೆ ತಲೆಬುರುಡೆ, ಕಾಡಲ್ಲಿ ಕೊಲೆ ರಹಸ್ಯ. ಅದು ಮೇ 18, 2025 ಸಮಯ. ಅಪ್ಪನ ಕುಡಿತಕ್ಕೆ ಬೇಸತ್ತವಳು ದುಡಿಯೋ ನಿರ್ಧಾರ ಮಾಡಿದ್ಲು. 8ನೇ ಕ್ಲಾಸಿಗೆ ಶಾಲೆ ಬಿಟ್ಟವಳು ಊರು ಬಿಟ್ಟು ಪಟ್ಟಣಕ್ಕೆ ಬಂದಿದ್ಲು. ಕಷ್ಟ ಹೇಳ್ಕೊಳ್ಳೋದಕ್ಕೂ ತಾಯಿ ಇರಲಿಲ್ಲ. ಇನ್ನು ತನ್ನಪ್ಪನದ್ದು ಕಣ್ಣೀರು ಒರೆಸೋ ಕೈಗಳೂ ಆಗಿರ್ಲಿಲ್ಲ. ಹೀಗಾಗಿಯೇ ಪಟ್ಟಣ ಸೇರ್ಕೊಂಡವಳು ಬದುಕಿ ಬಾಳು ಕನಸು ಕಟ್ಕೊಂಡಿದ್ಲು. ಆದ್ರೆ ಈಕೆ ಬಾಳಲ್ಲಿ ಆಗಿದ್ದೇ ಬೇರೆ. ವರ್ಷದ ಹಿಂದೆ ನಾಪತ್ತೆಯಾದವಳು ಈಗ ಸೂಟ್ ಕೇಸ್ನಲ್ಲಿ ಪತ್ತೆಯಾಗಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತರಲಘಟ್ಟಾದಲ್ಲಿ ನಡೆದ ಮರ್ಡರ್ ಮಿಸ್ಟ್ರಿಯೊಂದು ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತಿದೆ. ಹೀಗೆ ನೋಡಿ ತುರಂತ ಅಂತ್ಯ ಕಂಡ ಹೆಣ್ಣು ಮಗಳು ಹೆಸರು ಸಂಗೀತ ಅಂತ. 14 ವರ್ಷದ ಹೆಣ್ಣು ಮಗಳಿಗೆ ತಾಯಿ ಇರಲಿಲ್ಲ, ಅಪ್ಪನ ಪ್ರೀತಿಯೂ ಸಿಕ್ಕಿರ್ಲಿಲ್ಲ. ಕುಡಿತದ ದಾಸನಾಗಿದ್ದ ತಂದೆ ಮಗಳು ಅನ್ನೋದನ್ನೇ ಮರೆತು ನಿಂತಿದ್ದ. ಹೀಗಾಗಿ ಓದು ನಿಲ್ಲಿಸಿ ಶಿಕಾರಿಪುರಕ್ಕೆ ಕೆಲಸಕ್ಕೆ ಅಂತ ಬಂದಿದ್ಲು. ಹಾಗಾಗಿ ಹೆಣ್ಮಗಳಿಗೆ ಪರಿಚಯ ಆದವಳೆ ಈ ಸೌಭಾಗ್ಯ. ಆಸರೆ ಕೊಡ್ತೀನಿ ಅಂತ ನಂಬಿಸಿ ಪಿಜಿಯಲ್ಲಿ ಇಟ್ಕೊಂಡಿದ್ರು. ಒಂದಷ್ಟು ದಿನ ಕಳೀತಿದ್ದಂತೆ ಪಿಜಿಯಲ್ಲಿದ್ದ ಗಂಗಾನಾಯಕ್, ಸೌಭಾಗ್ಯ ಹಾಗೂ ರಂಜಿತಾ ಜೊತೆ ಈ ಬಾಲಕಿ ಗಲಾಟೆ ಮಾಡ್ಕೊಂಡಿದ್ಲಂತೆ. ಆದ್ರೆ ಅದ್ಯಾವ ಕಾರಣಕ್ಕೆ ಗಲಾಟೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಈ ಘಟನೆ ಆದ್ಮೇಲೆ ಸಂಗೀತಾನು ಕಣ್ಣಿಗೆ ಕಂಡಿರ್ಲಿಲ್ಲ. ಹೀಗಾಗಿ ತಂದೆ ಅನ್ನಿಸಿಕೊಂಡವ ನಾಪತ್ತೆ ಕೇಸ್ ದಾಖಲಿಸಿದ್ದ. ನನ್ನ ಮಗಳಲ್ಲಿ ತಪ್ಪ ಅಂತ ಕೇಳಿದೆ. ಅದು ಅವಾಗಲೇ ಬೋರ್ಡ್ ಹೋಗ್ಬಿಡ್ತು. ಮತ್ತೊಂದು ಮಾತು ಹೇಳ್ಬೇಕಾಯ್ತು ನೀವು ನನಗೆ. ನನ್ನ ಮಗಳಿಗೆ ಒಂದು ನ್ಯಾಯ ಸಿಕ್ತು. ಕಳೆದೊಂದು ವರ್ಷದಿಂದ ವಿಚಾರಣೆ ನಡೆಸುತ್ತಿದ್ದ ಪೊಲೀಸರು ಈಗ ಅಸಲಿ ಕಹಾನಿ ತೆರೆದಿಟ್ಟಿದ್ದಾರೆ. ಕಳೆದ ವರ್ಷ ಮೇ 18ನೇ ತಾರೀಕು ಪಿಜಿಯಲ್ಲಿ ಗಲಾಟೆ ಆಗ್ತಿದ್ದಂತೆ ಸಂಗೀತ ಬಾತ್ರೂಮ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ಲಂತೆ. ಇದನ್ನ ನೋಡಿದವರು ಎಲ್ಲಿ ನಮ್ಮ ಮೇಲೆ ಕೇಸ್ ಬರುತ್ತೋ ಅಂತ ಸೂಟ್ ಕೇಸ್ನಲ್ಲಿ ಮೃತದೇಹ ತುಂಬಿಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಬಳಿಯ ಮಾವಿನಗುಂಡಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಬಂದಿದ್ರಂತೆ. ಇದೀಗ ಪೊಲೀಸರು ಬಿಸಿ ಮುಟ್ಟಿಸ್ತಾಗಿದ್ದಂತೆ ಅಸಲಿ ಕಹಾನಿ ತೆರೆದಿಟ್ಟಿದ್ದಾರೆ. ಆರೋಪಿಗಳನ್ನ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗಿದೆ. ಬಾಡಿ ಕಂಟೆಂಟ್ಸ್ ಸಿಕ್ಕಿದೆ. ಅದನ್ನ ನಾವು FSLಗೆ ಕಳಿಸ್ಕೊಟ್ಟಿದ್ದೀವಿ. ಡಾಕ್ಟರ್ ಕೂಡ ಅದನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಬೇರೆ ಇನ್ನ ಏನು ನಮಗೆ ಎವಿಡೆನ್ಸ್ ಸಿಗುತ್ತೆ ಅದರ ಮೇಲೆ ನಾವು ಮುಂದುವರಿಸ್ತೀವಿ ನಮ್ಮ ಇನ್ವೆಸ್ಟಿಗೇಷನ್. ಒಟ್ನಲ್ಲಿ ಆಸರೆಯೇ ಇಲ್ಲದೆ ಒಬ್ಬಂಟಿಯಾಗಿದ್ದ ಹೆಣ್ಣು ಮಗಳು ತುರಂತ ಅಂತ್ಯ ಕಂಡಿದ್ದಾಳೆ. ಬದುಕಬೇಕು, ಗಿದ್ದು ಸಾಧಿಸಬೇಕು ಅಂದ್ಕೊಂಡವಳು ಅರ್ಧ ದಾರಿಯಲ್ಲೇ ಪಯಣ ಮುಗಿಸಿದ್ದಾಳೆ. ವಿನಯ್ ಪುರದಾಡು, ನ್ಯೂಸ್ 18 ಶಿವಮೊಗ್ಗ.